ಲಿಂಗಾಯ ನಮಃ. ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ, ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ. ಜಗದ ನೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ನೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವನ್ನು ತೋರಿರುವ ಇಷ್ಟಲಿಂಗ ಜನಕ, ಲಿಂಗಾಯತ ಧರ್ಮಗುರು, ಭಕ್ತಿ ಭಂಡಾರಿ, ಪ್ರಜಾಪ್ರಭುತ್ವದ ಜನಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಹೆಣೆಮಣಿದು ಆ ಮಹಾಬೆಳಗಿನಲ್ಲಿ ಬೆಳಕಾದಂತಹ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹೆಣೆಮಣಿದು ಬಸವ ಕಲ್ಯಾಣದ ಎಲ್ಲ ಗುರುಬಂಧುಗಳಲ್ಲಿ, ಬಸವ ಕಲ್ಯಾಣದಲ್ಲಿರುವ ಪಂಚ ಕಮಿಟಿಯ ಹಿರಿಯರನ್ನೊಳಗೊಂಡಂತೆ ಎಲ್ಲ ಗ್ರಾಮದ ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಇಂದು ಮಹಾಳ್ ಚೌಡರ್ ಕೆರೆ ಕ್ರಾಂತಿಯ 100 ವರ್ಷಗಳ ಸಂಭ್ರಮದ ಒಂದು ಮಹೋನ್ನತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದಂತಹ ಪರಮ ಪೂಜ್ಯ ಬೆಲ್ದಾಳ್ ಅಪ್ಪವರ ಜಂಗಮ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ಪೂಜ್ಯ ಬಂತೆ ಸಂಗಾನಂದ ತೇರು ಪೂಜ್ಯರ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತಾರನಾಗಿ ಪೂಜ್ಯ ಬೌದ್ಧಾಚಾರ್ಯ ರವೀಂದ್ರ ಗುರುಜಿ ಅವರ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯ ಶರಣರಲ್ಲಿ, ಶರಣೆಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷರು ವಿಶ್ವನಾಥ್ ಕಾಂಬ್ಳೆ ಅವರು, ಸಂಘಟಕರು ಅವರಲ್ಲಿಯೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ಆರಕ್ಷಕ ಬಂಧುಗಳಿಗೂ, ಈ ಕಾರ್ಯಕ್ರಮದ ಸಮಾನ ಮನಸ್ಕರ ವೇದಿಕೆಯ ಗೌರವಾಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲ ಸದಸ್ಯರಲ್ಲಿಯೂ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ತತ್ವಾದರ್ಶಗಳನ್ನೇ ಉಸಿರಾಗಿಸಿಕೊಂಡು ಬದುಕುತ್ತಿರುವ ಎಲ್ಲ ಶರಣರಿಗೂ, ಶರಣೆಯರಿಗೂ ಶರಣಾರ್ಥಿಗಳು. ಅಂಬೇಡ್ಕರ್ ಜಿಯವರು ಭಾರತ ಕಂಡಂಥ 100 ವರ್ಷಗಳಲ್ಲಿ, ಭಾರತ ಅಲ್ಲ ವಿಶ್ವ ಕಂಡಂಥ ಜಗತ್ತಿನಲ್ಲಿ ಇಲ್ಲಿವರೆಗೂ ಯಾರೂ ಅವರಷ್ಟು ಡಿಗ್ರಿಗಳನ್ನು, ಅವರಷ್ಟು ವಿದ್ಯೆಯನ್ನು ಪಡೆದವರು ಜಗತ್ತಿನಲ್ಲಿ ಇಲ್ಲಿವರೆಗೂ ಆಗಿ ಹೋಗಿಲ್ಲ. ಅಷ್ಟೊಂದು ಡಿಗ್ರಿಗಳನ್ನು, ವಿದ್ವತ್ತನ್ನು ಪಡೆದವರು ಅಂಬೇಡ್ಕರ್ ಜಿಯವರು. ಅಂಬೇಡ್ಕರ್ ಜಿಯವರು ತಮ್ಮ ಜೀವನದಲ್ಲಿ ಬಹಳ ಕಷ್ಟದಿಂದ, ನೋವಿನಿಂದ ಮೇಲೆ ಬಂದವರು. ಆದ್ರೆ ಅವರು ಮನಸ್ಸು ಮಾಡಿದ್ರಂದ್ರೆ ಈ ಅಸಮಾನತೆ ಇರುವಂತಹ ಭಾರತಕ್ಕೆ ಬರೋ ಅವಶ್ಯಕತೆ ಇದ್ದಿದ್ದಿಲ್ಲ ಅವರಿಗೆ. ಅವ್ರ ಜಗತ್ತಿನಲ್ಲಿ ಬೇರೆ ಅಲ್ಲೇ ಇಂಗ್ಲೆಂಡ್ನಲ್ಲಿ, ಬೇರೆ ಫ್ರಾನ್ಸ್, ಜರ್ಮನ್ ಎಲ್ಲ ಒಂದು ಕಡೆ ಭಾಳ ಉನ್ನತ ಹುದ್ದೆಯಲ್ಲಿ ನೌಕರಿ ಮಾಡಿಕೊಂಡು ಆನಂದವಾಗಿ ಬದುಕಬಹುದಾಗಿತ್ತು. ಅವರು ಭಾರತಕ್ಕೆ ಬಂದಿದ್ದ ಮೂಲ ಉದ್ದೇಶ ಅಂದ್ರೆ ಏನು, ನಮ್ಮ ಸಮಾಜ ಐತಲ್ಲ, ನಿಮ್ನ ವರ್ಗಗಳ ಸಮಾಜ, ತುಳಿತಕ್ಕೆ ಸಾವಿರ ವರ್ಷಗಳಿಂದ ತುಳಿತಕ್ಕೆ ಒಳಗಾದಂಥ ಸಮಾಜ ಐತಲ್ಲ, ಇವುಗಳನ್ನು ಮೇಲೆ ಎತ್ತಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಅಂಬೇಡ್ಕರ್ ತಂದೆಗಳು ಭಾರತಕ್ಕೆ ಬಂದದ್ದು. ಅವರ ಜೀವನವೇ ಒಂದು ಹೋರಾಟವಾಗಿತ್ತು. ಆ ಇವತ್ತಿನ ವಿಚಾರದಲ್ಲಿ ನಾವು ಮಹಾಡ್ಕೆರೆಯ ವಿಚಾರ, ಮಹಾಡ್ಕೆರೆ ಪ್ರಸಂಗ ಆಗಿ ಇಲ್ಲಿ ಇವತ್ತಿಗೆ ಅಂದ್ರೆ ಮೊನ್ನೆ ಮಾರ್ಚ್ 20ನೇ ತಾರೀಕುವರೆಗೂ 100 ವರ್ಷಗಳಾಗಿ ಹೋಯ್ತು. ಅಂದ್ರೆ ಇದು ಶತಮಾನೋತ್ಸವ, ಮಹಾಡ್ಕೆರೆಯ ಶತಮಾನೋತ್ಸವ. ಸನ್ಮಾನ ಮಾಡ್ತೀವಿ. ಮಹಾಡ್ಕೆರೆಯ ಶತಮಾನೋತ್ಸವ ಕಾರ್ಯಕ್ರಮ, ಮಹಾಡ್ಕೆರೆ ಶತಮಾನೋತ್ಸವ ಕಾರ್ಯಕ್ರಮದ ಸ್ವಲ್ಪ ಪೂರ್ವವನ್ನು ತಿಳಿದುಕೊಳ್ಳೋಣ. ಮಹಾಡ್ಕೆರೆ ಅನ್ನೋದು, ಮಹಾಡ್ ಅನ್ನೋದು ರಾಯಗಢ ಜಿಲ್ಲೆಯಲ್ಲಿ ಬರುವಂಥ ಒಂದು ದೊಡ್ಡ ಊರು. ರಾಯಗಢ ಜಿಲ್ಲೆಯಲ್ಲಿ ಬರುವಂಥ ಒಂದು ದೊಡ್ಡ ಊರು. ಅದು ಪುರಸಭೆಯನ್ನು ಆ ಕಾಲದಲ್ಲೇ ಬ್ರಿಟಿಷ್ ಸರ್ಕಾರದಲ್ಲೇ ಹೊಂದಿತ್ತು. ಒಂದು ಮಹಾಡದಲ್ಲಿ ಪುರಾತನವಾದಂಥ ಕೆರೆ, ಅದಕ್ಕೆ ಮಹಾಡ್ಕೆರೆ ಅಂತಾರೆ. ಆ ಕೆರೆ ನೀರನ್ನು ಎಲ್ಲರೂ ಬಳಸಬಹುದು ಅಂತೇಳಿ 1923 ಮತ್ತು 26 2 ಬಾರಿಯಾಗಿ ಮುಂಬೈ ಪ್ರಾಂತದ ಸದನ ಸಭೆಯಲ್ಲಿ ಪಾಸ್ ಆಗಿತ್ತು. ಅದಕ್ಕೆ ಬೋಲೆ ನಿರ್ಣಯ ಅಂತಾರೆ. ಬೋಲೆ ನಿರ್ಣಯದಾಗ 2 ಸಾರ್ತಿನೂ ಪಾಸ್ ಆಗಿತ್ತು. ಮಹಾಡ್ಕೆರೆ ನೀರನ್ನು ಆ ಭಾಗದ ಎಲ್ಲರೂ ಬಳಸಬಹುದು ಅಂತ ನಿರ್ಣಯ ಆಗಿತ್ತು. ಅದೇ ಪ್ರಕಾರವಾಗಿ ಆ ಮಹಾಡ್ನ ಪುರಸಭೆಯು ಅದನ್ನು ಪುರಸ್ಕರಿಸಿ ಆದೇಶ ಹೊರಡಿಸಿತ್ತು. ಮಹಾಡ್ಕೆರೆ ನೀರನ್ನು ಎಲ್ಲರೂ ಮುಟ್ಟಬಹುದು ಅಂತ ಹೇಳಿದ್ದು. ಅದನ್ನು ಮುಟ್ಟುವಂಥ ಧೈರ್ಯವನ್ನು ಯಾರು ಮಾಡಿದಿಲ್ಲ. ಯಾರು ಮುಟ್ಟುತ್ತೇವೆ ಅನ್ನೋ ಧೈರ್ಯ ಹೆಂಗೆ ಮಾಡ್ತಾರೆ? ಭಾಳ ಮೇಲ್ವರ್ಗದವರು ಅದನ್ನು ಅಷ್ಟೊಂದು ಕಠಿಣವಾದಂಥ ಪರಿಸ್ಥಿತಿನೇ ಹೆಂಗಿತ್ತು. ಅಂಥ ಸಂದರ್ಭದಲ್ಲಿ ಮಹಾ
ಅಲ್ಲಿರುವಂಥ ಪ್ರಮುಖರಲ್ಲಿ ಒಂದು ವಿಚಾರ ಬಂತು, ನಾವೆಲ್ಲರೂ ಯಾಕೆ ಒಂದಾಗಬಾರ್ದು? ಈಗ ಹೆಂಗೆ ಕಲ್ಯಾಣದೊಳಗೆ ಎಲ್ಲ ಸುತ್ತಮುತ್ತ ಎಲ್ಲರೂ ಕುಣಿರಲ್ಲ, ಹಂಗೆ ನಾವೆಲ್ಲರೂ ಯಾಕೆ ಒಂದಾಗಬಾರ್ದು, ಒಂದು ಸಭೆ ಮಾಡಬಾರ್ದು ಅಂತ ವಿಚಾರ ಮಾಡಿ ಒಂದು ನಿರ್ಣಯ ಮಾಡ್ಕೊಂಡು ಒಂದು ಸಭೆ ಮಾಡಿದ್ವಿ. ಮಾರ್ಚ್ 1927, 19 ಮತ್ತು 20ನೇ ತಾರೀಕು 2 ದಿವಸ ಸಭೆಯನ್ನು ಮಾಡಿದ್ವಿ. ಈ ಸಭೆಗೆ ಯಾರು ಅಧ್ಯಕ್ಷರು ಮಾಡುವ ಅಂತಂದ್ರೆ ಸರ್ವಾನುಮತದಿಂದ ಎಲ್ಲರೂ ನಿರ್ಣಯ ಮಾಡಿ ಅಂಬೇಡ್ಕರ್ ಜಿ ಅವ್ರನ್ನ ಇದಕ್ಕೆ ಅಧ್ಯಕ್ಷರು ಮಾಡುವ ಅಂತ ಹೇಳಿದ್ರು. ಆ ಪ್ರಕಾರ ಆ ಕಾರ್ಯಕ್ರಮಕ್ಕೆ ಬಂದು 19ನೇ ಕಟ್ಟಿದ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆದೋಯ್ತು. ಅವತ್ತು ರಾತ್ರಿ ಅಲ್ಲಿರುವಂಥ ಎಲ್ಲ ಮುಖಂಡರು ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಅಂಬೇಡ್ಕರ್ ಜಿ ಅವರು ಸೇರಿ ಮೀಟಿಂಗ್ ಮಾಡಿದ್ರು. ನಾಳೆ ಕಾರ್ಯಕ್ರಮ ಹೆಂಗೆ ಮಾಡೋದು, ಏನು ಮಾಡೋದು, ಮತ್ತು ನಾಳೆ ಮತ್ತು ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ನಿರ್ಣಯ ಪಾಸ್ ಮಾಡಿ 10 ನಿರ್ಣಯಗಳನ್ನು ಮಾಡಿದರು. ಆ ನಿರ್ಣಯಗಳು ಏನೇನು ಇರಬೇಕು ಎಷ್ಟು ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಇದು ಮಾಡಿ ಅವತ್ತು ವಿಚಾರ ಮಾಡಿದ್ರು. ಅವಾಗ ಅಂಬೇಡ್ಕರ್ ಜಿ ಅವರು ಒಂದು ಮಾತು ಹೇಳಿದ್ರು, ಅಲ್ಲ ಮೂಲೆ ನಿರ್ಣಯ ಆಗಿ 3 ವರ್ಷ 6 ವರ್ಷ ಆಯಿತು, ಮತ್ತು ಮಾಡಿದ ಪುರಸಭೆಯೂ ಅದಕ್ಕೆ ಒಪ್ಪಿಗೆ ಐತಿ, ನಾವು ಆ ವಿಚಾರ ಯಾಕೆ ಮಾಡಬಾರ್ದು ಅಂದಾಗ ಎಲ್ಲರೂ ಆ ವಿಷಯವನ್ನು ಪ್ರಸ್ತಾಪ ಮಾಡಿ ನಾಳೆ ಸಭೆ ಒಳಗೆ ಎಲ್ಲರ ಅಭಿಪ್ರಾಯ ಏನು ಬರ್ತೈತೆ ನೋಡೋದು. ಮರುದಿವಸ 20ನೇ ತಾರೀಕಿನ ಬೆಳಗ್ಗೆ ಅಧಿವೇಶನ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಜಿ ಅವರು ಮಾತಾಡ್ಕೋತ ಭಾಳ ವಿಚಾರಗಳನ್ನು ಹೇಳಿದರು. ಮನಸ್ಸು ಬಿಚ್ಚಿ ಕರಳ ತೆಗೆದವರು ಮಾತುಗಳನ್ನು ಹೇಳಿದರು. ಅದರಲ್ಲಿ ಕೊನೆಯ ಒಂದು ಮಾತು ಹೇಳಿದರು. ಕೊನೆಯ ಒಂದು ಮಾತು ನಾವೆಲ್ಲರೂ ನಮ್ಮ ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾದಂಥದ್ದು. ಯಾರು ತಾನು ಇರುವ ಪರಿಸ್ಥಿತಿಯಲ್ಲಿ ಯಾರು ತನ್ನ ಜೀವನದಲ್ಲಿ ತಾನು ಈಗಿರುವ ಸತ್ಯದ ಪರಿಸ್ಥಿತಿಗಿಂತಲೂ ತನ್ನ ಮಕ್ಕಳ ಪರಿಸ್ಥಿತಿ ಇನ್ನೂ ಉತ್ತಮವಾಗಿರಬೇಕು, ಚೆನ್ನಾಗಿರಬೇಕು ಎಂದು ಬಯಸದ ತಂದೆ ತಾಯಿಗಳು ಪಶುಗಳಿಗಿಂತಲೂ ಏನು ವ್ಯತ್ಯಾಸ ಇಲ್ಲ ಅನ್ನೋಂಥ ಮಾತು ಹೇಳಿದ್ರು. ಯಾಕಂದ್ರೆ ನಾವೆಲ್ಲರೂ ಬಹಳ ನಿನ್ನವಾಗಿ ಬಹಳ ಕೀಳಾಗಿ ಬಂದೆವು, ಹಂಗ ಮುಂದಾಗಿ ಹೋಗಬಾರ್ದು ಅನ್ನೋ ಮಾತಿನ ಉದ್ದೇಶ. ಅವಾಗ ಅಂಬೇಡ್ಕರ್ ಜಿ ಅವರು ಹೇಳಿದ್ರು, ಇಲ್ಲ ನೀವು ನಿರ್ಣಯ ಐತಿ, ಅದಕ್ಕೆ ನೀವೆಲ್ಲರೂ ಒಪ್ಕೊಂಡ್ರೆ ಅಂದ್ರೆ ಮಾಡಿದ್ರೆ ನೀರು ಹೋಗಿ ಸ್ಪರ್ಶೆ ಮಾಡೋದು, ನೀರು ಕುಡಿದು ಅಂದ್ರು. ಸರಿ, ಯಾವ ಮೂಲಕ ಅಲ್ಲಿ ಅವಾಗ 10,000 ಜನ ಕುಡಿದ್ರು. ಇಡೀ ಮಹಾರಾಷ್ಟ್ರದ ಹಳ್ಳಿಗಳಿಂದ ಬಂದಿದ್ರು, ಗುಜರಾತದ ಹಳ್ಳಿಗಳಿಂದ ಜನ ಸೇರಿದ್ರು. ಎಲ್ಲರೂ ಕೂಗೋದ್ರು, ಯಾಕೆ ಒಂದೇ ಬಂದ್ರು ಅಂದ್ರೆ ನಮ್ಮ ಕಡೆ ಅಂತ ಸಾಧ್ಯ ಇಲ್ಲ, ಇಂಥ ಒಂದು ಮಹಾನಾಯಕರ ಬೆನ್ನ ತಗೊಳುತ್ತೆ. ಅವಾಗ 10,000 ಜನ ಎಲ್ಲ ಆ ಸಭೆಯಿಂದ ನಡ್ಕೊಂಡು ಮಹಾಡ್ಕೆರೆವರೆಗೂ ಹೋದ್ರು. ಮಹಾಡ್ಕೆರೆವರೆಗೂ ಹೋಗಿ ಎಲ್ಲರೂ ಮುತ್ತನ್ನು ನೆನೆಸಿ ಆ ನೀರನ್ನು ನೀರು ಕುಡಿದ್ರು. ಮತ್ತೆ ಹೊಳ್ಳಿ ಅಧಿವೇಶನ ಜಗಕ್ಕೆ ಬಂದರು. ಆ ಕಾರ್ಯಕ್ರಮ ಎಲ್ಲ ಮಾಡಿ ಮುಗಿಸಿಬಿಟ್ರು. ಕಾರ್ಯಕ್ರಮ ಸಾಯಂಕಾಲ ಮುಗಿದು ಇವ್ರು ಏನು ಮಹಾಡ್ಕೆರೆ ಮುಟ್ಟಿದ್ರಲ್ಲ ಅದರ ಮುಂದಿನ ಪರಿಸ್ಥಿತಿ ಏನಿಲ್ಲ, ಭಾಳ ಕೆಟ್ಟದಾಗಿತ್ತು. ಏನು ಮೇಲ್ವರ್ಗದವರು ಅನ್ನೋಂಥವ್ರು ಅದರ ಈ ಅನ್ನೋಂಥದ್ದು ಕೋಟ್ ಮಾಡಿದ್ರೆ ಬರೋದು ಮೇಲ್ವರ್ಗದವರು ಮೇಲ್ ಸಮಾಜದವರು ಅವರೆಲ್ಲ ಯೋಗ ನಾವು ಬಳಸುವಂಥ ನೀರಿನ ಕೆರೆ ಎಲ್ಲರೂ ಬಂದು ಮುಟ್ಟಿಬಿಟ್ಟಾರೆ. ಇವೆಲ್ಲ ತಳವರ್ಗದವ್ರು ಇದ್ದಾರ, ಕೆರೆ ಎಲ್ಲ ಅಪವಂತರ ಮಾಡ್ಯಾರ. ಇನ್ನು ನಮ್ಮ ಗುಡಿಗಳಿಗೆ ಬರೋರ್ದಾರ, ನಮ್ಮ ಕುಕ್ ಬರೋರ್ದಾರ, ಹಿಂಗೆಲ್ಲ ಪ್ರಚಾರ ಮಾಡಿದ್ವಿ. ಎಲ್ಲ ಪ್ರಚಾರ ಮಾಡಿ ರೊಚ್ಚಿಗೆ ಬಿಡ್ತಾರ. ಸಾಮಾನ್ಯವಾಗಿ ಬುದ್ಧಿಲಾರ್ದ ಜನ ರೊಚ್ಚಿಗಂತ ಎಲ್ಲೆಲ್ಲಿ ನೀವು ಎಲ್ಲ ನಿಮ್ನ ವರ್ಗದ ಜನ ಸಭೆಗೆ ಬಂದಂಥ ಜನ ಇದ್ರಲ್ಲ ಅವ್ರು ಎಲ್ಲ ಹಂಗೆ ಹೊಡಿದು ಪಾಟಿ ಬಡಿಗಿ ಚಪ್ಪಲ ಏನೇನು ಬೇಸಿಗೆ ಹೊಡ್ಯಾಕ್ ಚಾಲು ಮಾಡಿದ್ರು. ಅವಾಗ ಎಲ್ಲರೂ ತಮ್ಮ ಇದಕ್ಕೆ ಸೇರ್ಕೊಂಡು ಅಂದ್ರೆ ಕಾರ್ಯಕ್ರಮ ಮುಗಿಸಿ ಊರಿಗೆ ಹೊಂಟಿದ್ರು. ಊರಿಗೆ ಹೋಗೋರು ದಾರ್ಯಾಗ ಹೊಡ್ಯಾಕಬೇಕು, ಎಲ್ಲಿ ಬೇಕಾದಂತ ಬಡಿದು ಭಾಳ ಹಿಂಸೆ, ಚಿತ್ರ ಹಿಂಸೆ ಆಯಿತು. ಆಮೇಲೆ ಮತ್ತೆ ಇಷ್ಟೇ ಆಗಲಿಲ್ಲ, ಕೆಲವೊಂದು ಜನ ಎಲ್ಲ ತಮ್ಮ ಊರಿಗೆ ಹೊಂಟಿದ್ರಲ್ಲ ಆ ಊರಿಗೆ ಸಹ ಕೇಳಿ ಕಳಿಸಿದ್ರು ಮುಂದವರು, ಇಲ್ಲ ಇಂಥ ನಿಮ್ಮ ಊರಿಗೆ ಮಹಾಡ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರಲ್ಲ ಅವರು ಊರಾಗ ಶಿಕ್ಷೆ ಕೊಡ್ರಿ ಅಂತೇಳಿ. ಹಂಗೆ ಇಡೀ ಗುಜರಾತ್ ಮಹಾರಾಷ್ಟ್ರದಲ್ಲೆಲ್ಲ ದೊಡ್ಡ ಕ್ರಾಂತಿ ಆಯಿತು. ಇದನ್ನು ನೋಡಿದಂಥ ಅಂಬೇಡ್ಕರ್ ಜಿ ಅವರು ಮುಂದೆ 2-3 ದಿವಸ ಆ ಮಹಾಡವನ್ನು ಬಿಟ್ಟು ಹೋಗಲಿಲ್ಲ. ಅವರು ಅಲ್ಲೇ ಉಳಿದಿದ್ದು ಶಾಂತಿ ಹೆಂಗೆ ಮಾಡ್ಬೇಕಂತೇಳಿ ಸರ್ಕಾರದ ಜೊತೆ ಮಾತಾಡಿ, ಪೊಲೀಸ್ ಇಲಾಖೆ ಜೊತೆ ಮಾತಾಡಿ, ಮತ್ತು ಒಂದು ಸಭೆಯನ್ನು ಮಾಡಿ ಅದಕ್ಕೆ 2-3 ದಿವಸಗಳಲ್ಲಿ ಅದನ್ನೆಲ್ಲ ಶಾಂತಗೊಳಿಸಿ ಅಂಬೇಡ್ಕರ್ ಜಿ ಅವರು ಹೋದರು. ಇಂಥ ಒಂದು ಪರಿಸ್ಥಿತಿ ನೋಡೋದು ಆ ನೀರಲ್ಲಿ ಯಾರ್ಯಾರು ಮಾಡ್ತಿದ್ರು, ಆ ಮಹಾಡದಲ್ಲಿರುವಂಥ ಹಂದಿ, ನಾಯಿ, ದನ, ಕರ, ಪಶು, ಪಕ್ಷಿ, ಕ್ರಿಮಿ ಕೀಟಗಳೆಲ್ಲ ಮುಟ್ತಿದ್ರು. ಆದ್ರೆ ಅವರಂಥವೇ ಇರುವಂಥ ಮನುಷ್ಯರು ಮುಟ್ಟಿದ್ರೆ ಅದು ಅಪವಿತ್ರ ಆಗ್ತೈತಂದ್ರು. ಬರೀ ಅಷ್ಟೇ ಅಪವಿತ್ರ ಆಗ್ತೈತಂತ ಬಿಡಲಿಲ್ಲ. ಮುಂದೆ ಒಂದು ವಾರಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನ ಯಜ್ಞ ಮಾಡಿ ಆ ಕೆರೆಯೊಳಗೆ ಸಗಣಿ ತಂದು ಹಾಕಿದ್ರು, ಗಂಜಲ ತಂದು ಹಾಕಿ ಈಗ ಶುದ್ಧ ಆಯ್ತದೆ ಕೆರೆ ಅಂತ ಹೇಳಿದ್ರು. ಅಂದ್ರೆ ನಾವು ಮುಟ್ಟಿದ್ರೆ ಆ ಕೆರೆ ಎಷ್ಟೊಂದು ಕೆಟ್ಟ ಆಕೈತೆ ನೋಡಿ. ಆ ಸಗಣಿಗಿಂತ ಆ ಗಂಜಲಕ್ಕಿಂತ ನಮ್ಮ ಬದುಕು
ಏನಾದ್ರು ಬದಲಾಗ್ಯಾವ? ಅಂಬೇಡ್ಕರ್ ತಂದೆಗಳು ನಮಗೆ ಏನು ಕೊಟ್ಟಾರ? ಸಂವಿಧಾನವನ್ನು ಕೊಟ್ಟಾರ. ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸಂವಿಧಾನ ಕೇವಲ ನಮ್ಗೆ ಅಷ್ಟೇ. ಇಡೀ ಭಾರತದಲ್ಲಿ ಬದುಕುವಂತ ಬ್ರಾಹ್ಮಣ ಮೊದಲುಗೊಂಡು ಎಲ್ಲ ಸಮಾಜದ ಉನ್ನತಿಗಾಗಿ ಇರುವಂಥದ್ದು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಆ ಸಂವಿಧಾನದ ವಿಚಾರಗಳನ್ನು ಬಿಟ್ಟು ನಾವೆಲ್ಲ ಏನ್ ಮಾಡತ್ತೇವು? ಅಂಬೇಡ್ಕರ್ ತಂದೆಗಳು ನಮಗೆ ಏನೇನು ಬ್ಯಾಡ ತಿಳಿಯಲ್ಲ ಅದನ್ನೆಲ್ಲ ಮಾಡಕತ್ತೇವು. ಅದಕ್ಕೆ ಇಂಥ ಪರಿಸ್ಥಿತಿ ಒಳಗೆ ಆಯ್ತು 100 ವರ್ಷದಿಂದ ಆಗಿರ್ಬೇಕು ಅದನ್ನ ಕತಿ ಹೇಳಾಕತ್ತೀರಿ ಅನುಭವ ನೀವೆಲ್ಲ ಕೆಲವೊಬ್ರು ಇದ್ರಾಗ. ಯಾಕಂದ್ರೆ ನಾವು ಏನಾಗ್ಯಾವ ಅಂದ್ರೆ ಬರ್ಬರ್ತ ನಾವು ಸಂವಿಧಾನ ಕೊಟ್ಟಂತ ಸೌಲಭ್ಯಗಳನ್ನು ಬಳಸಿ ನಾವು ಸ್ಥಿತಿವಂತರಾಗಿ ನೌಕರಿ ಮಾಡಿ ರಾಜಕಾರಣಿ ಮಾಡಿ ನಾವು ಆ ಬ್ರಾಹ್ಮಣರಿಗಿಂತ ಬ್ರಾಹ್ಮಣರಾಗ್ಯವು, ಆ ಮೇಲ್ವರ್ಗದವ್ರಿಗಿಂತ ಮೇಲ್ವರ್ಗದವರಾಗೀವಿ. ಆ ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಅದನ್ನ ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳ್ಬೇಕಂದ್ರೆ ಮೊನ್ನೆ ಉತ್ತರ ಭಾರತದೊಳಗೊಂದು ಒಬ್ಬರು ಭಾಗವತ ಇಟ್ಕೊಂಡಿದ್ರು. ಒಂದು ಬ್ರಾಹ್ಮಣ ಸಮುದಾಯದವರು ಭಾಗವತ ಮಾಡ್ಬೇಕು. ಯಾರು ಚಲೋ ಭಾಗವತ ಮಾಡ್ತಾರೆ ಅಂದಾಗ ಇಂಥ ಊರಾಗ ಮಾಡ್ತಾರೆ ಅಂತ ಹೇಳಿದ್ರು. ಅವ್ರು ಒಂದಿಬ್ಬರು ಕರ್ಕೊಂಡ್ಬಂದು ಭಾಗವತ ಮಾಡಕ್ ಹಚ್ಚಿದ್ರು. ಭಾಳ ಚೆನ್ನಾಗಿ ಭಾಗವತ ಮಾಡಿದ್ರು. ಎಲ್ಲರಿಗೂ ಖುಷಿ ಆಯ್ತು. ರಾತ್ರಿ ಪ್ರಸಾದ ಮಾಡೋ ಟೈಮ್ನಾಗೆ ನೀವು ಯಾವ ಜಾತಿಯವರು? ಹೀಗೆ ನಾವು ಯಾವ್ದವ್ರಿ? ಹಾ, ನೀವು ಯಾವ್ದವ್ರು ಭಾಗವತ ಮಾಡ್ತೀರಾ? ಒಂದು ಎಲ್ಲರೂ ಫೋನ್ ಮಾಡಿ ಕರೆಸಿ ರಾತ್ರಿ ಬೆಳತನ ಚಪ್ಪಲ್ಲೇ ಹೊಡೆದ್ರು ಅವ್ರಿಬ್ಬರಿಗೆ. ಯಾವ್ದವ್ರು ನೀವು ಶೂದ್ರರು, ನೀವು ಅಸ್ಪೃಶ್ಯರು, ನೀವು ಹೆಂಗೆ ಭಾಗವತ ಮಾಡ್ತಿರ್ತ ಬೆಳತನ ಹೊಡೆದ್ರು. ಹೆಣ್ಣು ಮಕ್ಕಳ ತಾಯಿ ಮೂತ್ರ ಕುಡಿಸಿದ್ರು. ಏನು ಭಾಳ ಕೆಟ್ಟ ಪರಿಸ್ಥಿತಿಯನ್ನು ಮಾಡಿದ್ರು ಉತ್ತರ ಭಾರತದ. ಇದು ಏನಾಗಿ ಭಾಳ ಸಾಗಿದ್ದು 8-10 ತಿಂಗಳಾಯ್ತು ಅಷ್ಟೇ. ಅಂದ್ರೆ ಆ 3 ವರ್ಷಗಳಿದ್ದಂಥ ಪರಿಸ್ಥಿತಿ ಈಗ ಬದಲಾಗೈತೆ ಅಂತ ನಾವು ತಿಳ್ಕೊಬಾರ್ದು. ಈಗ ಮೊನ್ನೆನೇ 1 ತಿಂಗಳ ಇಲ್ಲ ಇಲ್ಲೇ ಅದು ಏನಪ್ಪ ಉತ್ತರ ಭಾರತದಾಗ ಬಿಡ್ರಿ ಅಲ್ಲೇನ್ರಿ ಆಗಿರ್ಬೇಕು ಅನ್ಕೋಬಹುದು. ಇಲ್ಲೇ ನಮ್ಮ ಕರ್ನಾಟಕದ ಗೌರಿಬಿದನೂರು ತಾಲೂಕಿನೊಳಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅದು ಊರದು, ಆ ಊರ ಹೆಸರು ನನಗೆ ನೆನಪಿಲ್ಲ. ಅಲ್ಲೊಂದು ದೇವಸ್ಥಾನ ಕಟ್ಟಬೇಕಂತ ಊರಾಗ ಪಟ್ಟಿ ಮಾಡಕತ್ರು. ಪಟ್ಟಿ ಮಾಡ್ಕೊಂಡು ಇವ್ರ ತಗೊಂಡ್ರು ಅವ್ರು ತಗೊಂಡ್ರು. ಹಿಂಗೆ ಎಲ್ಲಾರ ಮನೆ ತಿರುಗಾಡಿ ಒಂದು ಪಟ್ಟಿ ಮಾಡಿ ಒಂದು ದೇವಸ್ಥಾನ ಮಾಡಿ ಉದ್ಘಾಟನೆ ಮಾಡಿದ್ರು. ಪಟ್ಟಿ ಕೊಟ್ಟವ್ರೊಳಗೆ ಎಲ್ಲರೂ ಇದ್ರು. ಅದ್ರ ನಾವು ಎಲ್ಲರೂ ಪಟ್ಟಿ ಕೊಟ್ಟೇವಿದ್ದೆವು ಅವಾಗ. ಮತ್ತು ಅದ್ರಾಗ ನಮ್ಮ ಹುಡುಗರು ಇರೋರನ್ನ ಶಾಣ್ಯರು ಮತ್ತು ಈ ಎಲ್ಲ ಹಳ್ಳಿ ಮಂದಿ ಅಂತ ಹೆಂಗೆ ಸುಮ್ಮನಿರೋರು ಇರ್ತಾರೆ. ನಾವು ಪಟ್ಟಿ ಕೊಟ್ಟೆವು. ನಾವು ಅಂದ್ರೆ ಹೆಂಗೆ ಗುಡಿಯಾಗಿ ನೋಡಿ ಬರ್ಬಂದ್ರು. ಗುಡಿಯಾಗಿ ಒಂದು ನೋಡ್ರಿ ದೂರ ನಿಂತು ನೋಡ್ರಿ ಅಂದ್ರೆ ದೂರ ನಿಂತು ನೋಡಿದ್ರೆ ನಾವು ಒಳಗೆ ಹೋಗಿ ನೋಡ್ತೇವೆ. ಯಾಕಂದ್ರೆ ನಾವು ಕೊಟ್ಟಂತ ರೊಕ್ಕದ ಕಲ್ಲ ಇಟ್ಟಂಗಿ ಮಣ್ಣ ಎಲ್ಲ ಒಳಗೆ ಹೋಯ್ತು, ನಾವು ಒಳಗೆ ನೋಡ್ತೇವೆ ಅಂದ್ರೆ. ಆ ಊರನ್ನವ್ರಿಗೆ ಮನೆಯೇ ಬಿಡಲಿಲ್ಲ. 1 ತಿಂಗಳಿಂದ ಬಿಡಲಿಲ್ಲ. ಅವ್ರು ಬಿಡಲಿಲ್ಲ ಅಂತ ಇವರು ಸುಮ್ಮನೆ ಬಿಡಲಿಲ್ಲ. ಇವರು ಇದು ಮಾಡಿ ಒಂದು 100 ಹುಡುಗರು ಬಾಳೆ ಮಾಡಿ ಒಳಗೆ ಹೋಗಿಬಿಟ್ರು. ಒಳಗೆ ಹೋಗಿ ಬಂದಿದ್ದು ಇಂಥ ಕ್ರಾಂತಿ ಆಯ್ತು ಆ ಊರಾಗ. ಇಡೀ ದಲಿತ ಕೇರಿಗೆ ಹೊಡೆದು ಅವ್ರು ಇಡೀ ಊರೇ ಬಿಟ್ಟು ಹೊರಗೆ ಹಾಕಿಬಿಟ್ರು. ಊರು ಬಿಟ್ಟು ಹೊರ ಹಾಕಿದ್ರೆ ಇರುವಂಥ ಸರ್ಕಾರ ಪೊಲೀಸ್ ಇಲಾಖೆ ಭಯಂಕರ ಭದ್ರತೆಯಿಂದ ತಂದು ಅವ್ರನ್ನೆಲ್ಲ ಊರಾಗ್ಬಿಟ್ರು. ಅಂದ್ರೆ ಆ 100 ವರ್ಷಗಳ ಹಿಂದೆ ಇರುವಂಥ ಏನು ಪರಿಸ್ಥಿತಿ ಐತಲ್ಲ ಇವತ್ತು ಬದಲಾಗಿಲ್ಲ. ನಾವೇನ ತಿಳ್ಕೊಂಡೆವು? ನಾವೇ ಅವ್ರಗತ್ತೇನೆ ಚಲೋ ಕೋಟ್ ಹಾಕೊಂಡೇವು, ಬೂಟ್ ಹಾಕೊಂಡೇವು, ಅವ್ರಗತ್ತೆ ಎಣ್ಣೆ ಹಚ್ಕೊಳಕತ್ತೇವು, ಚಲೋ ತುಪ್ಪ ತಿನ್ನಾಕ್ತೇವೆ ಅನ್ಕೊಂಡೇವಿ. ಆದ್ರೆ ನಮ್ಮ ಪರಿಸ್ಥಿತಿ ಆ 100 ವರ್ಷಕ್ಕಿಂತ ಇವತ್ತಿನವರೆಗೂ ಬದಲಾಗಿಲ್ಲ. ಹೆಂಗಂದ್ರೆ ನಮ್ಮ ದೇಶದ ಬಹಳ ದೊಡ್ಡ ವ್ಯಕ್ತಿಗಳು, ಗೃಹ ಮಂತ್ರಿಗಳೇ ಮೊನ್ನೆ ಒಂದು ಮಾತು ಹೇಳಿದ್ರು. ಅದನ್ನ ಹೊಳ್ಳಿ ನಾ ಎಲ್ಲ ಕಡೆ ಹೋದಲ್ಲಿ ಹೇಳ್ತಿರ್ತೀನಿ. ಅವ್ರು ಏನಂದ್ರೆ ಅಂಬೇಡ್ಕರ್ ಹಿಂಗೆ 6 ಸತಿ ಉಚ್ಚಾರಣೆ ಮಾಡಿ ಇದೊಂದು ಫ್ಯಾಷನ್ ಆಗೈತೆ ಎಲ್ಲ ಕಡೆ. ಫ್ಯಾಷನ್ ಅಂತ ಯಾರಿಗೆ ಹೇಳ್ತಾರ? ಇಲ್ಲಿ ನಮ್ಮ ಅಪ್ಪಗಳು ಅದಾರ, ನಮ್ಮ ಗುರುಜಿ ಅದಾರ. ಇವ್ರು ಚಂದಿಲ್ಲ ಚಂದ ಕಾಣಿಸಲ್ಲ. ಏನು ಮಾಡೋಕು? ಪೌಡರ್ ಹಚ್ಕೊಳ್ಳೋದು, ಸ್ನೋ ಹಚ್ಕೊಳ್ಳೋದು, ಹಿಂಗೆ ಇಟ್ಕೊಳ್ಳೋದು, ಏನೋ ಈಗ ಮಾಡ್ತಾರೆ. ಇದಕ್ಕೆಲ್ಲ ಫ್ಯಾಷನ್ ಅಂತಾರೆ. ಅಂದ್ರೆ ನಾವೆಲ್ಲ ಅಂಬೇಡ್ಕರ್ ಅಂತ ಅಂದ್ರೆ ಇದು ಫ್ಯಾಷನ್ ಅಂದ್ರೇನು ಅಂದ್ರೆ ಅದನ್ನ ಅನ್ನಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ನಮ್ಮ ದೇಶದ ಗೌರವಾನ್ವಿತ ಯಾರು ಅವರೇ ಹೇಳಕತ್ತಾರೆ. ಅಂದ್ರೆ ಗೃಹ ಮಂತ್ರಿಗಳೇ ಇದನ್ನ ಹೇಳಕತ್ತಾರೆ. ಅದ್ರ ಸಲುವಾಗಿ ಒಂದು ದೊಡ್ಡ ಪ್ರಮಾಣದೊಳಗಾಯ್ತು. ಮೊನ್ನೆ ಪೇಜಾವರ ಶ್ರೀಗಳು ಒಂದು ಹೇಳಿಕೆ ಕೊಟ್ಟರು. ಏನಂದ್ರ ಈಗಿರೋ ಭಾರತದಲ್ಲಿರುವ ಸಂವಿಧಾನ ಚೆನ್ನಾಗಿಲ್ಲ, ನಮಗೆ ಕಿಮ್ಮತ್ತು ಕೊಡುವಂಥ ಸಂವಿಧಾನ ಬೇಕು. ನಮಗೆ ಕಿಮ್ಮತ್ತು ಕೊಡುವಂಥ ಸಂವಿಧಾನ ಅಂದ್ರೆ ನಮ್ಗೇನು ನ್ಯಾಗದೇವಲ್ಲ, ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅಂತ ಹೇಳಿದ್ರು. ಅದ್ರ ಕುರಿತು ಭಾಳ ದೊಡ್ಡ ಹೋರಾಟ ಮಾಡಬೇಕು. ಮತ್ತು ಸಂವಿಧಾನದ ಬದಲಾವಣೆ ವಿಚಾರಗಳು ಸುಮ್ಮನೆ ಯಾರೇ ದೊಡ್ಡರು ಅಂಥವ್ರು ಮಾತಾಡಕತ್ತಿಲ್ಲ. ಶಾಸನ ಸಭೆಯಲ್ಲಿರುವವರು, ಸರ್ಕಾರದ ದೊಡ್ಡ ಪ್ರತಿನಿಧಿಗಳೇ ಈ ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನೋಂಥ ಮಾತುಗಳನ್ನು ಮಾತಾಡಕತ್ತಾರೆ. ಅದಕ್ಕೆ ನಾವು ಮತ್ತೆ ಇದನ್ನು ಮುಂದುವರೆದವಾಗಿ ಮತ್ತೆ ಮಾತಾಡಕ್ತಾರೆ. ಇದು ಹಿಂದೂ ರಾಷ್ಟ್ರ ಆಗಬೇಕು. ಅವತ್ತೇ ಅಂಬೇಡ್ಕರ್ ತಂದೆಗಳು ತಮ್ಮ ಸಂವಿಧಾನದಲ್ಲಿ ಹಾಕಿರ್ತಾರೆ.
ಅಲ್ಲಿ ಭಾರತೀಯರಾದಂಥ ನಾವು ಹಿಂದೂಗಳು ಅಂದಿಲ್ಲ, ಭಾರತೀಯರಾದಂಥ ನಾವು ಮುಸಲ್ಮಾನರು ಅಂದಿಲ್ಲ, ಭಾರತೀಯರಾದಂಥ ನಾವು ಬೌದ್ಧರು ಅಂದಿಲ್ಲ, ಭಾರತೀಯ ಪ್ರಜೆಗಳು ನಾವೆಲ್ಲರೂ ಅಂದಾರ. ಅಂದ್ರೆ ಇದನ್ನ ಹೆಂಗೆ ಹಿಂದೂ ರಾಷ್ಟ್ರ ಮಾಡಕ್ಕೆ ಬರ್ತೈತಿ, ಇದನ್ನ ಹೆಂಗೆ ಬೇರೆ ಬೇರೆ ಮಾಡಕ್ಕೆ ಬರ್ತೈತಿ, ಅದಕ್ಕೆ ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನುವಂಥ ಒಂದು ಮಾತನಾಡೈತಿ. ಈಗ ಮೊನ್ನೆ ಒಂದು ವಾರದಿಂದ ನಮಗೆಲ್ಲ ಒಂದು ಮರಣ ಶಾಸನವಾದಂಥ ಒಂದು ಇವರು ಎಲ್ಲ ಥರ ಕೆಲಸ ಮಾಡಾಕ್ತಾರೆ. ಸರ್ಕಾರದಿಂದ ತಾವು ಏನು ಮಾಡ್ಬೇಕು ಮಾಡಾಕ್ತಾರೆ, ತಮ್ಮ ಕೈಲಿರುವಂಥ ಕೋರ್ಟ್ನಿಂದ ಸಹಿತ ಒಂದು ಕೆಲಸ ಮಾಡಾಕ್ತಾರೆ. ಮೊನ್ನೆ ಕೋರ್ಟ್ನಿಂದ ಒಂದು ಆದೇಶವನ್ನು ಹೊರಡಿಸಿದ್ರು. ಆ ಆದೇಶ ಏನೈತಪ್ಪ ಅಂದ್ರೆ, ಯಾರು SC ST ಈ ಸರ್ಕಾರದ ಸೌಲಭ್ಯವನ್ನು ಪಡಿಲಾಕತ್ತಾರ ಅವರು ಧರ್ಮಾಂತರ ಆದ್ರೆ ಆ ಸೌಲಭ್ಯಗಳನ್ನು ಅವ್ರ ಕಡೆಯಿಂದ ಕಿತ್ಕೊಳ್ಳಲಾಗ್ತೈತಿ ಅಂತ ಹೇಳಿದ್ರು. ಇದು ಒಂಥರ ಅದ್ರ ಬಗ್ಗೆ ನಮ್ಗೆ ಏನೋ ಕಲ್ಪನೆ ಬಂದಿಲ್ಲ. ಅದು ಒಂದು ನಮಗೆ ನಮ್ಮ ಎಲ್ಲ ನಿಮ್ನ ವರ್ಗಗಳಿಗೆ ಅದೊಂದು ಮರಣ ಶಾಸನ ಆಗೈತಿ. ಅದಕ್ಕೆ ನಾವು ಎಲ್ಲ ವಿಚಾರಗಳ ಕುರಿತು ಎಚ್ಚರಾಗಿರಬೇಕು. ಮೊನ್ನೆ ನಮ್ಮ ಮೋದಿಜಿಯವರು ಒಂದು ಘೋಷಣೆ ಮಾಡಿದ್ರು, ಒಂದು 2 ವರ್ಷ 3 ವರ್ಷದಿಂದ. ಈಗಾಗಲೇ ನಮ್ಮ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ನಾಯಕರಾದಂತಹ ವಿಜಯ್ ಸಿಂಗ್ ಸಾಹೇಬರು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ವಿಜಯ್ ಸಿಂಗ್ ಜಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡಲು. ಮೋದಿಜಿಯವರು ಮೊನ್ನೆ ಒಂದು 2 ವರ್ಷದಿಂದಲೇ ಒಂದು ಘೋಷಣೆ ಮಾಡಿ ಅದರ ಜಾರಿಗೆ ತಂದು ಬಿಟ್ಟರು. ಯಾರು ಈ ದೇಶದಲ್ಲಿ ಯಾರು ಈ ದೇಶದಲ್ಲಿ 30% ಪ್ರತಿಶತ ಜನ ಅದಲ್ಲ, ಅವ್ರಿಗೆ ಇರುವಂಥ ಮೀಸಲಾತಿ ಎಷ್ಟಪ್ಪ ಅಂದ್ರೆ ಕೇವಲ ಒಂದು 17, 16, 17, 18% ಐತಿ. ಈ ದೇಶದಲ್ಲಿ ಕೇವಲ 3% ಇರುವಂಥ ಜನರಿಗೆ 10% ಸರ್ಕಾರಿ ಕೊಟ್ಬಿಟ್ಟು. ದಯವಿಟ್ಟು ಮುಂದೆ ಇಷ್ಟೆಲ್ಲ ಆಧುನಿಕಗಳು ಕಟ್ಟಿ ಹೇಳಿದ್ರಿ ಚಲೋ. ಇನ್ನು ಮುಂದೆ ನಾವೇನು ಮಾಡಬೇಕು, ನಾವೆಲ್ಲರೂ ಏನು ಮಾಡಬೇಕು ಅನ್ನೋಂಥ ಒಂದು 2-3 ವಿಚಾರಗಳನ್ನ ನಾನು ಹೇಳ್ತೀನಿ. ಈಗ ಮೊನ್ನೆ ಗೌರಿಬಿದನೂರೊಳಗೆ ಮಂದಿರ ಪ್ರವೇಶವನ್ನು ನಿಷೇಧ ಮಾಡಿದ್ರು. ಅಪ್ಪರು ನಾವು ಮಂದಿರಕ್ಕೆ ಹೋಗ್ಬಾರ್ದ್ರಿ, ಹೋಗ್ಬಾರ್ದು. ನಾವು ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನು ನಂಬೋರು ಮಂದಿರಕ್ಕೆ ಹೋಗ್ಬಾರ್ದು. ಯಾಕೆ ಮಂದಿರದೊಳಗೆ ದೇವರ ಇಲ್ಲ, ದೇವರ ನಮ್ಮಲ್ಲೇ ಅದಾನ. ಆದ್ರೆ ಇವತ್ತು ನಾ ಹೇಳಾಕ್ತೀನಿ, ನಾವು ಮಂದಿರಕ್ಕೆ ಹೋಗಬಾರ್ದು. ಯಾವ ಮಂದಿರದೊಳಗೆ ನಮಗೆ ಬರಬಾರ್ದು ಅಂತ ಹೇಳ್ತಲ್ಲ, ಆ ಮಂದಿರ ಕಡ್ಡಾಯವಾಗಿ ನಾವೆಲ್ಲರೂ ಹೋಗ್ಬೇಕು. ಅಲ್ಲಿ ಹೋಗಿ ನಮ್ಮ ಹಕ್ಕನ್ನು ಸಾಬೀತುಪಡಿಸಬೇಕು. ಅಲ್ಲಿ ಆ ಮಂದಿರಗಳಿಗೆ ಏನದಾವಲ್ಲ, ಕೆಲವೊಬ್ರು ಅಂತಾರೆ ನಮ್ಮ ಮಂದಿರಕ್ಕೆ ಯಾಕೆ ಬರ್ತೀರಿ, ನಮ್ಮ ಮಂದಿರ ಅಂತಂದ್ರೆ ಅವರ ತಮ್ಮ ರೊಕ್ಕ ಹಾಕಿ ಮಾಡಿದ್ರಂದ್ರೆ ಅಲ್ಲಿ ಸರ್ಕಾರದ ಅನುದಾನಗಳನ್ನು ಪಡೆದು ಯಾವುದೇ ಒಂದು ಮಂದಿರ, ಯಾವುದೇ ಒಂದು ನಿರ್ಮಾಣ ಮಾಡಿದ್ರದು ಸಹಿತ ಅದು ಸರ್ಕಾರದ ಆಸ್ತಿ, ಸಾರ್ವಜನಿಕ ಆಸ್ತಿ ಆಗಿರ್ತೈತಿ. ಯಾವುದೇ ದೇವಸ್ಥಾನ ಇರಲಿ, ಏನೇ ಅನ್ನೋದು ಸರ್ಕಾರದ ಫಂಡ್, ಸರ್ಕಾರದ ಉಸ್ತುವಾರಿಗೆ ಒಳಗೆ ನಡೆದೈತಿಪ್ಪ ಅಂತಂದ್ರೆ ಅದು ಮಂದಿರ ಯಾರ್ದಪ್ಪ ಅಂದ್ರೆ ನಂಬುದು. ಯಾರೇ ಬೇಡ ಅಂತ ಇದು ಇತ್ತಂದ್ರೆ ಅಲ್ಲಿ ನಾವು ಹೋಗಲೇಬೇಕು, ಅಲ್ಲಿ ಹೋಗ್ಲಾರ್ದಂಗ ಬಿಡಬಾರ್ದು. ಇನ್ನು 2ನೇದು ನಾವು ಏನು ಮಾಡಬೇಕಪ್ಪ ಅಂದ್ರೆ, ಶ್ರಾವಣ ತಿಂಗಳಲ್ಲಿ ಈ ಗಣಪತಿ ಹಬ್ಬದಾಗ ಗಣಪತಿ ಕುಂದ್ರಸಾಕ್ತೇವಿ, ಮಾನಂಬಿ ಒಳಗೆ ದುರ್ಗವ್ನ ಕುಂದ್ರಸಾಕತ್ತೇವಿ, ಆಮೇಲೆ ಶ್ರಾವಣದೊಳಗೆ ಮತ್ತೆ ಬೇರೆ ಈ ಥರ ಎಲ್ಲ ಮಾಡಾಕತ್ತೇವಿ. ನಾವು ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಬಿಟ್ಟು ನಾವೇನು ಮಾಡಬೇಕು, ಶ್ರಾವಣದಲ್ಲಿ ಅಂಬೇಡ್ಕರ್ ತಂದೆಗಳ ಜೀವನ ಕಥೆಗಳನ್ನು ಹಚ್ಚಬೇಕು. ಜೀವನ ಕಥೆಗಳು, ಅಂಬೇಡ್ಕರ್ ತಂದೆಗಳ ಬಾಲ್ಯ, ಅವರ ಯೌವನ ಅಂದ್ರೆ 1 ವರ್ಷ ನಂತರ ಹಾಕ್ರಿ, ಅವರ ಶಿಕ್ಷಣ, ಅವರ ರಾಜಕೀಯ, ಅಂಬೇಡ್ಕರ್ ತಂದೆಗಳ ರಾಜಕೀಯ ಒಂದು ನೀಡ್ರಿ. ಅವ್ರ ಬಹಳ ದೊಡ್ಡ ವ್ಯಕ್ತಿಗಳು ಆದ್ರೂ ತಿಳಿದಂಥವ್ರು ಕರೆಸಿ ಬರೇ ಅದ್ರ ಬಗ್ಗೆ ಮಾತು. ಅವರ ಮಹಾಣಗೆರೆಯ ಕ್ರಾಂತಿ, ಮತ್ತೆ ಅವ್ರ ಮನುಸ್ಮೃತಿ ಸುಟ್ರಲ್ಲ, ಮನುಸ್ಮೃತಿ ಯಾಕೆ ಸುಟ್ರು ಏನಾಯ್ತು ಒಂದು ತಿಂಗಳು ಬರೀ ಅದನ್ನೇ ಹೇಳ್ರಿ. ಹಿಂಗೆ ಅಲ್ಲಿ ಧರ್ಮಾಂತರಣ ಬಹಳ ಮಹತ್ವದ ವಿಷಯ. ಈ ಹಿಂದೂ ಧರ್ಮದಿಂದ ಅವ್ರು ಬೌದ್ಧ ಧರ್ಮಕ್ಕೆ ಹೋದ್ರು, ಯಾಕೆ ಹೋದ್ರು, ಈ ಎಲ್ಲ ವಿಚಾರಗಳನ್ನ ತಿಳಿಸುವಂತ ಒಂದು ಆಗ್ಬೇಕು. ಹತ್ತಿರ ಹೇಳಿದ ಮಾತು. ಅದಕ್ಕೆ ನಮ್ಮ ಎಲ್ಲ ಮತ್ತೆ ಇನ್ನೊಂದು ಸಣ್ಣ ವಿಚಾರ ಹೇಳ್ತೀನಿ. ನಮ್ಮಲ್ಲಿ ಏನಾಗತೈತಿ ಅಂದ್ರೆ, ನಾವೇನು SC ST ನಾವೇನು ಸಮುದಾಯ ತೊಗೊಳಕತ್ತಲ್ಲ, ಭಾಳ ಸಮುದಾಯಗಳದವು. ಇಲ್ಲಿ ಕೇವಲ ಈ ಒಂದೇ ಸಮುದಾಯ ಇಲ್ಲ, ಇಲ್ಲಿ ಕೊರವ ಸಮುದಾಯ ಐತಿ, ಅಲ್ಲಿ ಮೇಲೆ ಲಂಬಾಣಿ ಸಮುದಾಯ ಐತಿ, ಮಚ್ಚಗಾರ ಸಮುದಾಯ, ಸಮಗಾರ ಸಮುದಾಯ, ಮಾದರ ಸಮುದಾಯ, ಈ ಥರ ಎಲ್ಲರದವು. ಆದ್ರೆ ಎಲ್ಲರೂ ಏನು ಮಾಡಕತ್ತಾರಪ್ಪ ಅಂದ್ರೆ ಸ್ವಲ್ಪ ನೋವು ಐತಿ. ಕೆಲವೊಬ್ಬರು ಲೀಡರ್ ಅಷ್ಟೇ ಇದು ಬರಾಕತ್ತಾರ ಮುಗಿಸ್ಬಿಡ್ತೀನಿ. ಲೀಡರ್ ಅಷ್ಟೇ ಇದು ಬರಾಕ್ತಾರ ಹೊರತಾಗಿ ಅವ್ರ ಮುಂದೆ ಎಲ್ಲ ಜನರು ಬರೋದಾಗ್ಯಾರ. ಅವರು ತಮ್ಮ ಗುರುಗಳ ಜಯಂತಿ ಅದು ಬಂದಾಗ ಭಾಳ ಚೆನ್ನಾಗಿ ಮಾಡ್ತಾರೆ. ಅಂಬೇಡ್ಕರ್ ತಂದೆಗಳ ವಿಚಾರ ಬಂದಾಗ ಸ್ವಲ್ಪ ಹಿಂದುಳಿ ಆಗ್ತಾರೆ. ಅದಕ್ಕೆ ಅವ್ರು
ಅಂಬೇಡ್ಕರ್ ತಂದೆಗಳ ಕುರಿತು ಜಾಗೃತಿ ಕೀರ್ತಿ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಬೇಕಾಗೈತಿ. ಅಂಥ ದಿಕ್ಕಿನೊಳಗೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದೈತಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನನಗೆ ವಿಜಯಪುರ ಜಿಲ್ಲೆಯಿಂದ ಅಷ್ಟು ದೂರದಿಂದ ಕರೆಸಿ ಒಂದೆರಡು ವಿಚಾರವನ್ನು ಹಂಚಿಕೊಳ್ಳಾಕ ಮುಖ್ಯವಾದಂಥ ಕಾರಣ ಅಂದ್ರೆ ನನ್ನ ಆರಾಧ್ಯ ಗುರುದೇವರಾದಂಥ ಬಿರ್ದಾಳಪ್ಪ ಅವರು ಮತ್ತು ಈ ಕಾರ್ಯಕ್ರಮದ ಸಂಘಟಕರಾದಂಥ ಪಿಂಟು ಶರಣರು ಅಂದ್ರೆ ವಿಶ್ವನಾಥ ಕಾಂಬಳೆ ಶರಣರು. ವಿಶ್ವನಾಥ ಕಾಂಬಳೆ ಅವರು ಅಂದ್ರೆ ಬೇರೆ ಅಲ್ಲ, ಇಲ್ಲಿ 12ನೇ ಶತಮಾನದೊಳಗಿರುವಂಥ ಕಂಬಳಿ ನಾಗಿದೇವರ ವಂಶಸ್ತ್ರ ಅವರು. ಆ ಶರಣರು ಮತ್ತೆ ಇಲ್ಲಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರಲ್ಲಿ, ರಾಜಕೀಯ ಮುಖಂಡರಲ್ಲಿ, ತಮ್ಮೆಲ್ಲರಲ್ಲಿ ಶರಣೋ ಶರಣಾರ್ಥಿಗಳು. ತುಂಬ ಧನ್ಯವಾದಗಳು ಶ್ರೀಮುನಿ ವಿರಿತೇಶಾನಂದ ಸ್ವಾಮೀಜಿ ಅವರಿಗೆ. ಇದಾದ ನಂತರ ತುಂಬ ಹೊರಗಡೆ ನಿಂತಿರುವಂತಹ ಎಲ್ಲ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ದಯವಿಟ್ಟು ಒಳಗಡೆ ಬರಬೇಕು. ಸಮಯದ ಅಭಾವ ಇದ್ದು